ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಪ್ಪ ಸೂರ್ಯ ಎಲ್ಲಿದ್ದಾರೆ? ಬಾರಪ್ಪ ದೊರೆ. ಏನೇ ಆಶ್ಚರ್ಯ, ಏನೇ ಆಶ್ಚರ್ಯ. ಏನ್ ಸಾಧಾರಣ ಸ್ನೇಹನ ನಮ್ದು ಅಲ್ಲ ಕಣೋ. ಒಂದ್ ತಟ್ಟೆಯಲ್ಲಿ ಉಂಡಿದೀವಿ, ಒಂದ್ ಚಾವಣಿ ಕೆಳಗೆ ಮಲಗಿದೀವಿ, ಒಂದೇ ತರ ಕನಸು ಕಂಡಿದೀವಿ. ನಾವಿಬ್ರು ಒಂದ್ ತಾಯಿ ಹೊಟ್ಟೆಲಿ ಹುಟ್ಲಿಲ್ಲ ಅಷ್ಟೇ ಅಲ್ವೇ ನಾವು? ಈ ಸಂಬಂಧ ನಮ್ ಜನರೇಷನ್ ಕೊನೆ ಆಗ್ಬೋದು ಅಂತ ನನ್ನ ಆಸೆ, ಅದಕ್ಕೆ ಹುಡ್ಕೊಂಬಂದೆ. ಓ, ಏನೋ ನೀನು ಭರ್ಜರಿಯಾಗಿ ಪ್ಲಾನ್ ಹಾಕೊಂಡೇ ಬಂದಿದ್ಯಾ. ನಡಿ, ಹಾಗೆ ಹೋಗ್ತಾ ಮಾತಾಡ್ಕೊಂಡ. ಸೂರ್ಯ, ನಿನ್ ಮಗ ವಿನಯ್ ಸಭ್ಯ, ಶಿಸ್ತಿನ ಸಿಪಾಯಿ, ಓದಿದ್ದಾನೆ, ಲಕ್ಷಣವಂತ. ನಿನ್ ಮಗ ರಾಜ್ಕುಮಾರ್ಗೆ ನನ್ನ ಮಗಳು ರಾಜ್ಕುಮಾರಿಯಾಗಿ ಬರೋ ಅವಕಾಶ ಮಾಡ್ಕೊಡ್ತೀಯ ಅಂತ ಹೇಳೋಣ ಅಂತ ಬಂದೆ. ಯಾಕೆ ಆಗ್ ನೋಡ್ತಾ ಇದೀಯಾ? ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ತಪ್ಪು ಕೇಳದ್ನ ಅಂತ ಕೇಳ್ತೀಯಲ್ಲೋ ದಡ್ಡ. ನೀನ್ ಹೇಗ್ ಕೇಳ್ಬೇಕು ನನ್ನ? ಲೋ ಮಗನೇ, ನನ್ನ ಮಗಳನ್ನ ನಿನ್ನ ಮಗನ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಅಂತ ಅಧಿಕಾರಯುತವಾಗಿ ಕೇಳಬೇಕು. ಅಂದ್ರೆ ನಿನಗೆ ಈ ಮದ್ವೆ ಒಪ್ಕೆನಾ? ಒಪ್ಕೆನಾ ಅಂತ ಕೇಳ್ತೀಯಲ್ಲೋ ಗೆಳೆಯ. ನಿನ್ನ ಮಗು ಹುಟ್ಟದಾಗಿಂದ ನಾನು ನೋಡ್ತಾ ಇದ್ದೀನಿ ಕಣೋ. ಇಂಥ ಒಳ್ಳೆ ಸಂಬಂಧ ತಾನಾಗಿ ಬರುತ್ತೆ ಅಂದ್ರೆ ಬೇಡ ಅಂತ ಹೇಳೋಷ್ಟು ದಡ್ಡನ ನಾನು? ನನ್ ಮಗಳನ್ನ ನಿಮ್ ಮಗುನ ಭೇಟಿ ಮಾಡ್ಸೋಣ, ಅವನಿಗೂ ಒಪ್ಪಿಗೆ ಆದ್ಮೇಲೆ ಮುಂದೆ ಏನು ಅಂತ ಪ್ಲಾನ್ ಮಾಡೋಣ. ನನ್ನ ಕುಟುಂಬದಲ್ಲಿ ನನ್ನ ನಿರ್ಧಾರನೇ ಅಂತಿಮ. ಆದ್ರೂ ಇದು ಮದುವೆ ವಿಷಯ ಅಲ್ವಾ, ಒಂದ್ಸಲ ನನ್ನ ಮಗನ್ನೂ ಕೇಳ್ತೀನಿ. ನೋಡಪ್ಪ, ನನ್ ಮಗಳು ನೀನ್ ಸೊಸೆ ಫೋಟೋ. ಆಹಾ, ವಾವ್! ಈ ಸೂರ್ಯಪ್ರಕಾಶ್ ಮನೆತನದ ಭಾಗ್ಯಲಕ್ಷ್ಮಿ ಹೇಗಿರ್ಬೇಕು ಹಾಗೆ ಇದ್ದಾಳೆ ಕಣೋ. ಓ ಗೆಳೆಯ, ನನಗಂತೂ ಸಖತ್ ಖುಷಿಯಾಗಿದೆ. ಆದಷ್ಟು ಬೇಗ ಈ ಖುಷಿನ ತುಪ್ಪಟ್ಟು ಮಾಡೋಣ. ರುಕು, ತಂದಿರೋ ತಾಳಿನ ದೇವ್ರ ಮುಂದಿಟ್ಟು ಅರ್ಶನಾ ಕುಂಕುಮ ಇರಿಸಿ ಪೂಜೆ ಮಾಡ್ಬಿಡಮ್ಮ. ಹಾ ಅಮ್ಮ, ಸರಿ. ಕಲ್ಯಾಣಿ, ನಿನ್ ಜೀವನದಲ್ಲಿ ಯಾವಾಗ್ಲೂ ಸಂತೋಷ, ಸಂಭ್ರಮ, ಸಡಗರ ತುಂಬಿರ್ಬೇಕಮ್ಮ. ಹಾ, ಅಕ್ಕನ್ಗೆ ಮದ್ವೆ ಆದ್ಮೇಲೆ ಸಡಗರ ಸಂಭ್ರಮ, ಆದ್ರೆ ಭಾವನ್ಗೆ ಪಾಪ ಜೀವಾವಧಿ ಶಿಕ್ಷೆ. ಯಶೋದಾ, ಯಶೋದಾ, ಅಣ್ಣ. ಓ, ಇಲ್ಲಿದ್ಯಾ? ಬೈಲ್ 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 ಬೈಲ್, ಕೂತ್ಕೋ ಕೂತ್ಕೋ ಬೈಲ್. ನಿನ್ಗೊಂದು ಒಳ್ಳೆ ವಿಷಯ ಹೇಳಬೇಕು ಅಂತ ನಾನು ಅವಸರವಾಗಿ ಓಡ್ ಬಂದಿದ್ದೀನಿ. ನೋಡು, ಮಗು ಚೆನ್ನಾಗಿದೆಲ್ಲ. ನಮ್ ವಿನಯ್ಗೆ ಬಂದಿರೋ ಹೊಸ ಪ್ರಪೋಸಲ್ ಇದು. ಚೆನ್ನಾಗಿದೆಲ್ಲ? ಏನು ಅರ್ಥ ಆಯ್ತು ಬಿಡು. ಅವನಿನ್ನೂ ಮನೆಗೆ ಬಂದಿಲ್ಲ ಅಂತನಾ? ಎಲ್ಲಿ ಕುಡ್ಕೊಂಡು ಯಾವ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಮೋರಿ ಹತ್ರ ಬಿದ್ಕೊಂಡಿದ್ದಾನೋ ಏನೋ, ಯಾರು ಗೊತ್ತು. ಅಣ್ಣ, ಹಾಗೆಲ್ಲ ಅನ್ಬೇಡ ಅಣ್ಣ, ಪ್ಲೀಸ್. ಅವನು ಎಲ್ಲಿ ಒಂದ್ಸಲ ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಯಾವ್ದಾದ್ರು ಶುಭ ಕಾರ್ಯ ಮಾಡುವಾಗ, ಶುಭ ಸಮಾಚಾರ ಮಾತಾಡುವಾಗ ಅವನ ಹೆಸರು ಹೇಳ್ಬೇಡ, ಅದು ಅಪಶಕನ ಅಂತ. ನನ್ನ ಮಾತು ನಿನ್ಗೆ ಅರ್ಥನೇ ಆಗಲ್ವಲ್ಲ ಯಶೋಧ? ಅಪ್ಪ, ಮುಂಬೈ ಹೋಗೋದಕ್ಕೆ ಎಲ್ಲ ರೆಡಿ ಇದೆ. ಬೋರ್ಡಿಂಗ್ ಮಾಡಿಸಿದ್ಯಾ ತಾನೆ? ತಗೊಂಡಿದ್ದೀನಪ್ಪ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬಿಟ್ಟೆ, ನೊಂದ್ಕೋಬೇಡ. ಗಂಡಸರು ಮನೆಯಿಂದ ಹೊರಗಡೆ ಹೋಗುವಾಗ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಬಾರ್ದು, ಅದು ಶುಭ ಸಕನ ಆಗೋದಿಲ್ಲ. ನಾನು ಬರ್ಲಾ? ಮುಂಬೈಗೆ ಹೋಗ್ಬಿಟ್ಟು ಬರ್ತೀನಿ, ಮನೆ ಕಡೆ ಜೋಪಾನ.
ಏಯ್ ಏನ್ರಿ ಹುಡ್ಗಾಟ್ತಿ ನಿಮ್ದು? ಮಳೆಯಲ್ಲೆಂದು ಜ್ವರ ಗಿರ ಬಂದ್ರೆ ಏನ್ ಗತಿ? ಮನೇಲಿ ಇನ್ನು ಕೆಲಸ ಅಷ್ಟೊಂದು ಬಾಕಿ ಇದೆ, ಮದ್ವೆ ಕೆಲಸ. ಬನ್ರಿ ಒಳಗೆ. ನಿಮಗೆ ಹೇಳ್ತಿರೋದು ಕೇಳಿಸ್ತಾ ಇಲ್ವಾ? ಬನ್ನಿ ಒಳಗೆ ಎಂದೆ. ಇರಿ, ನನ್ ಮಾತು ಕೇಳಲ್ಲ ನೀವು. ಮಂಜುಗೆನೆ ಹೇಳ್ತೀನಿ ನಾನು. ಮಂಜು, ಮಂಜು, ಏನಮ್ಮ? ನೋಡು ನಿನ್ನ ಕೋತಿ ತಂಗಿರ್ನ. ಮಳೆ ಬರ್ತಿದ್ರೆ ಅದರಲ್ಲೇ ಕುಣಿದ್ ಕುಪ್ಪಳಿಸ್ತಾ ಇದ್ದಾರೆ. ಹೋಗೋ ಕರ್ಕೊಂಡ್ ಬಾ ಅವ್ರನ್ನ. ಹೌದಾ? ಕರ್ಕೊಂಬರ್ತೀನಿ ಇರು. ನೋಡು. ಅಮ್ಮ, ನೀನ್ ನನ್ನ ಜೊತೆಲೇ ಇಲ್ಲ, ಆದ್ರೂ ಪ್ರತಿ ಕ್ಷಣ ನೀನ್ ಹತ್ರನೇ ಇರ್ತೀಯ ಅನ್ಸುತ್ತೆ. ಆದ್ರೆ ಅಪ್ಪ ಜೊತೆಗೆ ಇದ್ದಾರೆ, ಆದ್ರೆ ಅವ್ರು ಯಾವತ್ತೂ ಹತ್ರನೇ ಆಗಿಲ್ಲ.